ಸರ್ ಈಗ ಗ್ಯಾರಂಟಿ ವಿಚಾರದಲ್ಲಿ ನಿಮ್ಮನ್ನೇ ಕಾಪಿ ಮಾಡ್ತಾ ಇದಾರೆ ಹೇಗೆ? ನೀವ್ರನ್ನ ಕೇಳ್ರಿ. ಈಗ ಗ್ಯಾರಂಟಿ ಅನ್ನೋ ಪದ ಇರ್ಲಿಲ್ಲ, ಈಗ ಮೋದಿ ಸಾಹೇಬ್ರದ್ದು ಅವರೇ ಗ್ಯಾರಂಟಿ ಅಂತ ಹೇಳಿ ನೀವು ಕೇಳ್ಬೇಕಲ್ಲ ಅವ್ರನ್ನ. ಅದೇ ನೀವ್ ಅವ್ರನ್ನ ಕೇಳ್ಬೇಕಲ್ಲ. ಈಗ ಗ್ಯಾರಂಟಿ ಯಾಕ್ರಿ ಕಾಂಗ್ರೆಸ್ ಪಕ್ಷದ ಯಾಕೆ ಕಾಪಿ ಮಾಡ್ರಿ ಅಂತ ಕೇಳ್ರಿ. ಈಗ ನೋಡ್ರಿ, ಎಕ್ಸ್ಪೋಸ್ ಮಾಡತಕ್ಕಂಥದ್ದು ನಾವ್ ಎಷ್ಟು ಮಾಡಿದ್ರು ಕೂಡ ಒಂದ್ ಲೆಕ್ಕಕ್ಕೆ ನೀವು ಕೂಡ ಅವ್ರನ್ನ ಎಕ್ಸ್ಪೋಸ್ ಮಾಡ್ಬೇಕು, ನಮ್ಮನ್ನ ಎಕ್ಸ್ಪೋಸ್ ಮಾಡ್ಬೇಕು. ನೀವು ಅವ್ರನ್ನ ಕೇಳಿದೇ ಪ್ರಶ್ನೆ, ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅಷ್ಟೇ ಉತ್ತರ ಕೇಳಿ. ಅವ್ರು ಕೊಡೋದಲ್ಲ ಉತ್ತರ, ಏನೋ ಒಂದು ಹೇಳೋಗ್ಬಿಡ್ತಾರೆ. ಡಾಲರ್ ಯಾಕ್ರಿ ಜಾಸ್ತಿ ಆಯ್ತು ಅಂತಂದ್ರೆ ಸಂತೋಷ್ ಲಾಡ್ ಬೈಕ್ ಇಟ್ಕೊಂಡಾರೆ, ಸಂತೋಷ್ ಲಾಡ್ ಮಿನಿಸ್ಟ್ರಿ ತೆಗೆದು ಬಿಡ್ತಾರೆ. ಈ ತರ ಹೇಳಿದ್ರೆ ಅದಕ್ಕೆ ನಾವೇಂಗ್ ಉತ್ತರ ಕೊಡೋಣ ಹೇಳ್ರಿ? ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಆಗ್ಬೇಕು. ಈಗ ಬೆದರಿಕೆ ಆಗ್ತಕ್ಕಂಥದ್ದು, ಈ ಹಾಕ್ಸ್ ಕಾಲ್ ಮಾಡ್ತಕ್ಕಂಥದ್ದು ಬಹಳ ಜನ ಎಲ್ಲ ಸ್ಟೇಟ್ಗಳಲ್ಲಿ ಆಗಿದ್ದಾವೆ. ಅದೇ ಚರ್ಚೆ ಅಲ್ಲಲ್ಲ, ಅದು ಹೇಳ್ತಿರೋದು. ಈಗ ಅದೇ ಚರ್ಚೆ ಮಾಡ್ಬೇಕಾಗ್ತದೆ ನಾವು. ಈಗ ಈ ಎಲೆಕ್ಷನ್ ಬಂದಾಗ ಚರ್ಚೆ ಇದು ಯಾಕೆ ತಗೋಬೇಕು? ಆಯ್ತು, ಇನ್ಸಿಡೆಂಟ್ ಆಗಿದೆ, ಅದರ ಬಗ್ಗೆ ಚರ್ಚೆ ಆಯ್ತು, ಸದನದಲ್ಲಿ ಅದೇ ಗಲಾಟೆ ಆಯ್ತು, ಅದ್ರ ಬಗ್ಗೆ ಸಮರ್ಪಕವಾಗಿ ಉತ್ತರ ಆಯ್ತು. ಈಗಿರೋದೇನು? 10 ವರ್ಷದ ನೀವೇನು ಕೆಲಸ ಮಾಡಿರಿ ಹೇಳ್ರಿ ಅಂತಂದ್ರೆ ಬರೀ ನಾವು ಟೆಂಪಲ್ ಕಟ್ಟಿವಿ ಇದನ್ನೇ. ಬೇರೆ ಏನು ನಡೀತದೆ? ನೀವು ವಾಟ್ಸಪ್ನಾಗೆಲ್ಲ ಏನು ನಡೀತದೆ? ಮತ್ತೆ ಏನು ಈಗ ಎದ್ರ ಬಗ್ಗೆ ಚರ್ಚೆ ಆಗ್ಬೇಕು? ನಮಗೂ ಅರ್ಥ ಆಗೋಲ್ಲ. ಅದಕ್ಕೆ ನಮ್ದು ಅಷ್ಟೇ ಪ್ರಮುಖ ಪ್ರಶ್ನೆಗಳು. ಆ ಪ್ರಶ್ನೆ ಬಿಟ್ಟು ನಾನು ಬೇರೆ ಏನು ಕೇಳಕ್ ಹೋಗೋದಿಲ್ಲ. ಮಾಡ್ತೀವಿ ಅಲ್ರಿ. ವೇದಿಕೆ ಯಾಕೆ ನಾವು ಕೇಳಿದ ಪ್ರಶ್ನೆಯಲ್ಲಿ ಉತ್ತರ ಕೊಟ್ಬಿಟ್ರಾಯ್ತು. ವೇದಿಕೆ ಯಾಕೆ ಟೈಮ್ ಯಾಕೆ ವೇಸ್ಟ್? ಹೋಗಿ ಕೇಳೋದು ಸರ್ ಡಾಲರ್ ಅವ್ರು ಹೇಳಿದ್ ಕರೆಕ್ಟ್ ಅಲ್ಲ, ಯಾಕೆ ಸರ್ ವೀಕ್ ಆಗತ್ತೆ ಅಲ್ಲಿ ಹೇಳ್ಬಿಟ್ರೆ ಮತ್ತೆ ವೇದಿಕೆ ಹಾಕ್ಬೇಕು. 2014ನೇ ಇಸ್ವಿನಲ್ಲಿ ಡಾಲರ್ ಈ ಪ್ರೈಸ್ ಇತ್ತು, ಇವತ್ತು ಈ ಡಾಲರ್ ಪ್ರೈಸ್ ಇದೆ. ನಿಮ್ಮ ಅಭಿಪ್ರಾಯ ಹೇಳ್ಬಿಟ್ರೆ ಮುಗಿತಲ್ಲ, ಅಷ್ಟೇ ಉತ್ತರ ಸಿಕ್ಕಂಗಾಯ್ತಲ್ಲ. ಮತ್ತೆ ವೇದಿಕೆ ಸೆಟ್ ಮಾಡಿ ನಮ್ದು 50 ಜನ ಗುದ್ದಾಟಗಳು ಕಚ್ಚಾಟಗಳು ಯಾಕೆ ಬೇಕು? ಇಷ್ಟು ಸಿಂಪಲ್ ಕೇಳಿದ್ವಿ, ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ಅಲ್ಲೇ ಸಿಕ್ಬಿಡುತ್ತಲ್ಲ. ಯಾಕಂದ್ರೆ ಬಹಳ ಬ್ರಿಲಿಯಂಟ್ ಅದಾರ ಎಲ್ಲರೂ. ಉತ್ತರ ಬೊಕ್ಕಣದ ಇಟ್ಕೊಂಡು ತಿರುಗಾಡ್ತಾರೆ, ಹೇಳ್ಬಿಟ್ರೆ ಆಯ್ತಲ್ಲ. ಹಿಂಗೆ ತೆಗೆದ್ಬಿಟ್ಟು ಬೊಕ್ಕಣದ ಹೇಳ್ಬಿಟ್ರೆ ಆಯ್ತು ಉತ್ತರ. ಈಗ GDP ಬಗ್ಗೆ ಮಾತಾಡಂಗಿಲ್ಲ, ಚೈನಾ ಎಷ್ಟು ಇಂಟ್ರೆಡ್ ಆಗೈತೆ ಮಾತಾಡಂಗಿಲ್ಲ. ಈಗ ನಮ್ಮನ್ನ ಅಗಲೆಲ್ಲ ರಾಮ ಮಂದಿರ ನಾವು ಹೋಗಿಲ್ಲ ಅಂತ ಇವರೊಂದು ಕೂಗು ಹೇಳ್ತಾರೆ. ಇವ್ರ ಜನ ಹೋಗ್ಯಾರ ರಾಮ ಮಂದಿರ ಟೆಂಪಲ್ ಓಪನಿಂಗಿಗೆ? BJP ಜನ ಹೋಗಿದ್ದಾರೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಯಾಕೆ ಹೋಗಿಲ್ಲ? ಅಮಿತ್ ಶಾ ಅವ್ರು ಯಾಕೆ ಹೋಗಿಲ್ಲ? ಇವರೆಲ್ಲ ಯಾಕೆ ಹೋಗಿಲ್ಲ? ನಮ್ಮನ್ನ ಅಗಲೆಲ್ಲ ಟೀಕೆ ಮಾಡಿ ಹೇಳ್ತಾರೆ. ಆಯ್ತು, ಒಪ್ಕೊಂಡಿವಿ, ನಾವು ಹೋಗ್ಲಿಲ್ಲ, ಯಾವುದೋ ಕಾರಣ ಇತ್ತು, ನಮ್ಮ ಪಾರ್ಟಿ ಒಂದು ಡಿಸಿಷನ್ ತಗೊಳುತ್ತೆ, ಯಾಕಂದ್ರೆ ಅದು ರಾಜಕೀಯವಾಗಿ ಬಿಂಬಿಸ್ಕೊಂತಾರೆ, ನಾವು ಹೋಗಲಿಲ್ಲ. ಮತ್ತೆ ನೀವೆಲ್ಲ ಯಾಕೆ ಹೋಗ್ಲಿಲ್ಲ? BJP ಅವರು ಒಬ್ಬ BJP ಲೀಡರ್ ಹೋಗ್ಲಿಲ್ಲಲ್ಲ, ಯಾಕೆ ಹೋಗ್ಲಿಲ್ಲ? ನೀವ್ ಯಾಕೆ ಹೋಗ್ಲಿಲ್ಲ? ಅವನಂತ ಇಡೀ ದೇಶಕ್ಕೆ ಕೊಟ್ರಿ, ಮತ್ತೆ ನೀವ್ ಯಾಕೆ ಹೋಗ್ಲಿಲ್ಲ? BJP ಪ್ರಮುಖ ಲೀಡರ್ಗಳು ಯಾಕೆ ಹೋಗಿಲ್ಲ? ನೀವ್ ಕೇಳ್ಬೇಕಲ್ಲ ಅವ್ರನ್ನ. ನೀವು ಕೇಳ್ಬೇಕು ಅದಕ್ಕೆ. ಈಗ ಅವ್ರ ಉತ್ತರ ಉತ್ತರ ನಮಗೆ ಗುರುತಿಲ್ಲ, ನಾವು ನಿಮಗೆ ಕೇಳಿ ಅವ್ರು ಕೇಳ್ರಿ. ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ, ನಡ್ಡಾ ಸಾಹೇಬ್ರಿ, ಎಲ್ಲರಿಗೂ ಕೇಳ್ರಿ. BJP ಎಲ್ಲ ಹೀರಿ ಇರ್ತಕ್ಕಂಥ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿ ಎಲ್ಲ BJP ಮುಖಂಡರುಗಳಿದ್ದಾರೆ. ಇವ್ರು ಯಾಕೆ ಹೋಗ್ಲಿಲ್ಲ ಮತ್ತೆ ಉದ್ಘಾಟನೆಗೆ? ಎಲ್ಲ ರವಾನೆ ಇತ್ತು, ಎಲ್ಲ ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ಸೌಕರ್ಯಗಳು ಬಂದಿದ್ರು, ಮತ್ತೆ ಇವ್ರು ಯಾಕೆ ಹೋಗ್ಲಿಲ್ಲ? ಉದ್ದೇಶ ಏನು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.